LIC ಬಿಲ್ಡಿಂಗ್ ಆಪೋಸಿಟ್ ಸಕಲಾಗೈತೆ ನೋಡಿ, ಮಾತ್ರ ಮಸ್ತಾಗೈತೆ. ಜನ ಎಲ್ಲ ಒಳಗೆ ನುಗ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲ ಇಲ್ಲೇ ಕಾವಲು ಕಾಯ್ತಾ ನಿಂತವ್ರೆ. ಹಾಯ್ ಪಾಪು ಹಾಯ್ ಮಾಡ್ತಾಯಿತ್ತು ನೋಡಿ, ಸೇ ಹಾಯ್. ಅವ್ರು ಹೊಡಿತಾರೆ ಆರನ್ಗೆ, ನಾವೇ ಎದ್ರಕೊಂಬಿಡ್ಬೇಕು. ಸೊ ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್ ಗಾಯ್ಸ್. ಕಿರಣ ಹಾಯ್ ಏನಪ್ಪ, ಸಂಜಯ್ ಹಾಯ್, ಸೇ ಹಾಯ್. ಲೆಫ್ಟು ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಯಾದವಗಿರಿಯಿಂದ ಗಾಯ್ಸ್. ಇವತ್ತು ಸಿಟಿಗೆ ಹೋಗೋಣ ನೋಡ್ತಾ ಇದ್ದೀವಿ ನಾವು, ನಮ್ಮ ಫ್ರೆಂಡ್ಸು ಎಲ್ಲ. ಲೆಟ್ಸ್ ಗೋ ಗಾಯ್ಸ್, ಹೋಗ್ತಾ ಇದ್ದೀವಿ. ಹೋಗ್ತಾ ಏನೇನಾಗುತ್ತೆ, ಎಲ್ಲೇ ಲೈಟಿಂಗ್ಸ್ ನೋಡಕ್ಕೆ ಹೋಗ್ತೀವಿ, ಎಲ್ಲ ತೋರಿಸ್ತೀನಿ ಗಾಯ್ಸ್. ಮತ್ತೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಹೋಗ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ ಗಾಯ್ಸ್. ಇದು ಬೊಂಬು ಬಜಾರ್ ಸರ್ಕಲ್ಲು ಗಾಯ್ಸ್. ಸರ್ಕಲಲ್ಲಿ ಕೃಷ್ಣನ್ ಮಾಡಿ ನಿಲ್ಲಿಸಿದ್ದಾರೆ. ಈಗ ಬೊಂಬು ಬಜಾರ್ ಬನ್ನಿ ಮಂಟಪ ಕಡೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಈ ರೋಡನ್ನು ಮಾಡಿದ್ದಾರೆ, ಈ ರೋಡು ಗಾಯ್ಸ್ ಫುಲ್ ಬಾಟ್ಲಿ ಅನ್ಕೊಂಬಿಡಿ ರೋಡಲ್ಲಿ. ಬೆಂಕಿ ಬಾವಳಿ, ಜನ ಬೇಜಾನ್ ಜನ ಅವರೇ. ರೋಡ್ ಮಧ್ಯೆ ಆಗಲೇ ಬ್ಯಾರಿಗೇಟ್ ಎಲ್ಲ ಇಟ್ಬಿಟ್ಟವ್ರೆ. ನಾವು ಈ ರೋಡಲ್ಲಿ ಜನ ಇರಲ್ಲ ಅನ್ಕೊಂಡ್ರೆ, ಈ ರೋಡಲ್ಲಿ ಒಳ್ಳೆ ಜನ ಅವರಲ್ಲ ಗುರು. ಅಯ್ಯಪ್ಪ ಮಸ್ತು ಅನ್ಕೊಂಬಿಡಿ ಗಾಯ್ಸ್. ಇದೇ ರೋಡಲ್ಲಿ ದಸರಾ ಹೋಗೋದು ಗಾಯ್ಸ್. ನಾವಿವಾಗ LIC ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ದೀವಿ. LIC ಬಿಲ್ಡಿಂಗ್ ಹತ್ರ ಒಂದು ನವಿಲ್ದು ಸ್ಟ್ಯಾಚು ಮಾಡಿ ಸಕ್ಕತ್ತಾಗಿ ನಿಲ್ಲಿಸಿದ್ದಾರೆ. ಇಲ್ಲಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಇದು ಡೇ 4 ದಸರಾ ಲೈಟಿಂಗು. ಡೇ 3 6 ಮೇಲೆ ಹೋಗ್ಬಿಟ್ಟಿದೆ. ಆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್. ಮತ್ತು ದಸರಾ ವಿಡಿಯೋಸ್ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್. ಮತ್ತು ನಮ್ಮ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್. ಇದು ಆ ಕಡೆ ಈ ಕಡೆ ನಿಲ್ಲಿಸಿದಾರಲ್ಲ, ಇದು ಮೋಸ್ಟ್ಲಿ ಇಲ್ಲಿ ಬಡವರಹಳ್ಳಿ ಹತ್ರ ಯುವ ಸಂಭ್ರಮ ನಡೀತಿತ್ತು. ಅಲ್ಲಿತ್ತು ಇಷ್ಟು ದಿವಸ, ಅಲ್ಲಿಂದ ತಂದು ಇಲ್ಲಿಟ್ಬಿಟ್ಟವ್ರೆ. ಆವಾಗಲೇ ಅಲ್ಲಿಂದ ಎತ್ಬಿಟ್ಟು ಇಲ್ಲಿಟ್ಬಿಟ್ಟವ್ರೆ. ಈ ರೋಡಲ್ಲೂ ಯಾವಾಗಲೂ ಸೇಮ್ ಇದೇ ಥರ ಲೈಟಿಂಗ್ಸ್ ಹಾಕೋದು. ಇದೊಂದು ಫ್ಲವರ್ ಆ್ಯಡ್ ಮಾಡೋರು ಈ ವರ್ಷ. ಆಯ್ತು ಅಣ್ಣ ಗಾಯ್ಸ್, ಎಲ್ಲ ಹೋಗ್ತಾ ಇದ್ದೀವಿ. ಇದೊಂದು ಇದು ಅಲ್ಲಿ ಯುವ ಸಂಭ್ರಮದ ಹತ್ರ ಇತ್ತಲ್ಲ, ಅಲ್ಲಿಂದ ಎತ್ಕೊಂಬಿಟ್ಟು ಇಲ್ಲಿಗೆ ಬಿಡ್ಬಿಟ್ಟವ್ರೆ ಈ ಸ್ಟ್ಯಾಚುಗಳು. ಅದೇ ಫ್ಲವರ್ದು ಯುವ ಸಂಭ್ರಮ ರೋಡಲ್ಲಿ ಇಲ್ವೇ ಇಲ್ಲ, ಎತ್ಬಿಟ್ಟವ್ರೆ ಅಲ್ಲಿಂದ ಆಗಲೇ. ಗಾಯ್ಸ್ ಆ ಸರ್ಕಲ್ ಬಂದು ಹೈವೇ ಸರ್ಕಲ್ಲು. ನೆಕ್ಸ್ಟ್ ಇದಾದಮೇಲೆ ಬನ್ನಿ ಮಂಟಪ ಎದುರುಗಡೆ LIC ಬಿಲ್ಡಿಂಗು. LIC ಬಿಲ್ಡಿಂಗ್ ಎದುರುಗಡೆನೇ ಮಾಡಿರೋದು ನೆವಿಲ್ದು ಸ್ಟ್ಯಾಚು. ಅದು ಮಾತ್ರ ಮಸ್ತಾಗೈತೆ ಗಾಯ್ಸ್. ಹೈವೇ ಸರ್ಕಲಲ್ಲಿ ಈ ಥರ ಲೈಟಿಂಗ್ಸ್ ಹಾಕೋರೆ ನೋಡಿ ಗಾಯ್ಸ್. ಕಾರಲ್ಲೆಲ್ಲ ಬಂದರೆ ಇದೇ ಗೋಳು ನಿಮಗೆ. ಗಾಡೀಲಿ ಬಂದರೆ ಆರಾಮಾಗಿ ಈ ಥರ ನುಗ್ಗಾಡ್ಸ್ಕೊಂಡು ಹೆಂಗಾದರೂ ಹೋಗ್ಬೋದು. ಕಾರಲ್ಲಿ ಬಂದುಬಿಟ್ರೆ ಕಷ್ಟ. ಅಣ್ಣ ಆಟೋದಲ್ಲಿ ಅಣ್ಣ ಒಳ್ಳೆ ಲೋಡ್ ಹಾಕೊಂಬಿಟ್ಟವ್ರೆ ನೋಡಿ ಗಾಯ್ಸ್. ಸರ್ಕಲ್ ಈ ಥರ ಐತೆ, ಸಕ್ಕದಾಗೈತೆ ಹೈವೇ ಸರ್ಕಲ್ ಗಾಯ್ಸ್. ಇದು ಸರ್ಕಲಲ್ಲಿ ಇದೊಂದು ಹಾಕಿದ್ದಾರೆ ಸ್ತಬ್ಧ ಚಿತ್ರ. ಇನ್ನು ನೆಕ್ಸ್ಟು ರೋಡ್ ಪೂರ್ತಿ ಸೇಮ್ ಲೈಟಿಂಗ್ಸೇ, ಏನು ಚೇಂಜ್ ಇಲ್ಲ ಈ ರೋಡಲ್ಲಿ. ನಮ್ಮ ಫ್ರೆಂಡ್ಸು ಈಗ 4 ಜನ ಇಲ್ಲೇ ಬರ್ತಾರೆ. ಈ ರೋಡ್ ಪೂರ್ತಿ ಸೇಮೇ ಕಳ, ಏನು ಚೇಂಜ್ ಇಲ್ಲ. ಎಲ್ಲ ಅವರು ಬರ್ತಾರೆ ನಿಧಾನ ಬರ್ತಾರೆ. ನಡಿ ಹಂಗೆ ನಿಧಾನ ನಡಿ. ಇನ್ನೂ ನಮ್ಮ ಫ್ರೆಂಡ್ಸ್ಗಳು ಬರ್ತಾನೆ ಇಲ್ಲ, ಎಲ್ಲಿ ಅಂತ ಕಾಣಿಸ್ತಾನೆ ಇಲ್ವಲ್ಲಪ್ಪ ಅವರು ಗಾಯ್ಸ್. ನಾನು ನಿಮಗೆ ಇನ್ನು ಮತ್ತೆ ಸಿಗ್ತೀನಿ LIC ಬಿಲ್ಡಿಂಗ್ ಹತ್ರ ಗಾಯ್ಸ್. ಇದೇ ಬನ್ನಿ ಮಂಟಪ. ದಸರಾದ ಪ್ರೋಗ್ರಾಮ್ಗಳೆಲ್ಲ ಇಲ್ಲೇ ನಡೆಯೋದು. ಅಂದರೆ ಪಂಜಿನ ಕಾವಾಯಿ, ಏರ್ ಶೋ, ಡ್ರೋನ್ ಶೋ ಇದ್ರ ಒಳಗಡೆ ನಡೆಯೋದು. ಇದು ಗೇಟ್ ನಂಬರ್ 1 ಈ ಥರ ಗೇಟ್ ನಂಬರು ಸುತ್ತ ಐತೆ. ಗೇಟ್ ನಂಬರ್ 1, 2, 3, 4, 5, 6 ಅಂತ ಇಲ್ಲೇ ಐತೆ ನೋಡಿ. ಗೇಟ್ ನಂಬರ್ 2, 3 ಎಲ್ಲ ದಸರಾಗೆಲ್ಲ ರೆಡಿ ಮಾಡವ್ರೆ. ಟ್ರಾಫಿಕ್ಕು ನೆಕ್ಸ್ಟ್ ಲೆವೆಲ್ ಅನ್ಕೊಂಬಿಡಿ. ಈ ಥರ ಕಾರಲ್ಲೆಲ್ಲ ಬಂದ್ಬಿಟ್ರೆ ಇದೇ ಗೋಳು ಗಾಯ್ಸ್. ಟ್ರಾಫಿಕ್ ಜಾಮ್ ಆಗೈತೆ. ಪೊಲೀಸವರು ಸೈರನ್ ನೋಡಿತವ್ರೆ. ಯಾರು ಮೂನೇ ಆಯ್ತಾ ಇಲ್ಲ ಅವ್ರಿಗೇನೆ. ಅವ್ರ ಗಾಡಿ ಹಾಕೋಸ್ಕರ ಸೈರನ್ ನೋಡಿತವ್ರ ಕಳ. ಅವ್ರ ಗಾಡಿ ಹಾಕಕ್ಕೆ ಸೈರನ್ ನೋಡಿತವ್ರೆ. ಅನ್ಕೊಂಬಿಡಿ ಮಾತ್ರ ನೋಡಿ ಅಪ್ಪ ಹಾಯ್ ಪಾಪು ಹಾಯ್ ಮಾಡ್ತಾಯಿತ್ತು ನೋಡಿ.
ಸೇ ಹಾಯ್. ಅವ್ರು ಹೊಡಿತಾರೆ ಆರನ್ಗೆ, ನಾವೇ ಎದ್ರಕೊಂಬಿಡ್ಬೇಕು, ಆ ಥರ ಹೊಡಿತವ್ರೆ. ಬಾ ಅಲ್ಲಿ ಹಾಕ್ಬೋದಲ್ಲ ನನ್ನ ನೆತ್ತಿಗೆ ಗಾಡಿನ. ಹಾಂ ಗಾಯ್ಸ್, ಫೈನಲಿ ಬಂದು LIC ಬಿಲ್ಡಿಂಗ್. ಗಾಯ್ಸ್ ಅಲ್ಲೇ ನೋಡಿ ಕಾಣಿಸ್ತಾ ಇದೆ ನವಿಲು. ಈ ವರ್ಷ ಇದನ್ನು ಸಕ್ಕತ್ತಾಗಿ ಮಾಡವ್ರೆ, ಸಕ್ಕತ್ತಾಗಿ ಕಾಣಿಸ್ತೈತೆ ಮಾತ್ರ. ಈಗ ಇನ್ನೂ ಹತ್ರ ಹೋಗಿ ತೋರಿಸ್ತೀನಿ ನಿಮಗೆ. ಮಸ್ತಾಗಿದೆ ನವಿಲ್, ಮಾತ್ರ ಮಸ್ತಾಗೈತೆ. ಅದಕ್ಕೆ ಎಲ್ಲ ಇದ್ರ ಮುಂದೆನೇ ಜನ, ಅದಕ್ಕೇನೆ ಎಲ್ಲ ಇದ್ರ ಮುಂದೆನೇ ಜನ. ಸರಿ ಹೋಗಪ್ಪ ಗಾಯ್ಸ್, ನಾನು ಗಾಡಿಯಿಂದ ಹಿಡಿದ್ಬಿಟ್ಟು ಸುಸ್ತಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ವೀಡಿಯೋ ಮಾಡ್ಬೇಕಲ್ಲ, ಅದಕ್ಕೆ ನಡ್ಕೊಂಡೇ ಹೊಂಟಾಗ್ಬಿಡೋದ ಅಂದ್ಬಿಟ್ಟು ಒಂದು ಗಾಡಿಯಲ್ಲಿ ಸರ್ಕಲ್ ಸುತ್ಕೊಂಡು ಬರ್ತೀನಿ ಅಂತ. ಅದಕ್ಕೆ ನಾನು ಸುಸ್ತಾಗಿ ಬಂದ್ಬಿಟ್ಟಿದ್ದೀನಿ ಗಾಯ್ಸ್. ಇಲ್ಲಿ ನೋಡಿ ತಾಜ್ ಮಹಲ್ ಎದುರುಗಡೆ ಇದೊಂದು ಮಾಡಿದ್ದಾರೆ ಗಾಯ್ಸ್. ಇದೆ ನೋಡಿ ನವಿಲು ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಮಸ್ತಾಗೈತೆ ಅನ್ಕೊಂಬಿಡಿ. ಎಲ್ಲ ಈ ಸರ್ಕಲ್ ಮುಂದೆನೇ ನಿಂತ್ಕೊಂಡ್ಬಿಟ್ಟವ್ರೆ. ಇಲ್ಲಿ ನಾನೊಂದು ರೀಲ್ಸ್ಗೆ ಒಂದೆರಡು ಶಾರ್ಟ್ ತಗೊಬೇಕೀಗ ಗಾಯ್ಸ್. ಇದೆ ಮೇನ್ ಅಟ್ರಾಕ್ಷನ್ ಇದರಲ್ಲಿ ಗಾಯ್ಸ್. ಇಲ್ಲೇ LIC ಬಿಲ್ಡಿಂಗ್ ಎದುರುಗಡೆನೆ. ಹಂಗೆ ನಮ್ಮ ಚಾನಲ್ ಹೆಸರು ಹೇಳ್ಬಿಡಿ ಸ್ವಲ್ಪ. ಯೂಟ್ಯೂಬಲ್ಲಿ ಬೇಜಾನ್ ವಿಡಿಯೋಗಳು ಸಿಗ್ತದೆ ಅಂತಾರೆ. ನಮ್ಮ ಚಾನಲ್ ಹೆಸರು ಹೇಳ್ಬಿಡಿ ಗಾಯ್ಸ್. ನೋಡಿ ಗಾಯ್ಸ್, ಇದೇನೆ ನವಿಲು LIC ಬಿಲ್ಡಿಂಗ್ ಆಪೋಸಿಟ್. ಸಕಲಾಗೈತೆ ನೋಡಿ, ಮಾತ್ರ ಮಸ್ತಾಗೈತೆ. ಜನ ಎಲ್ಲ ಒಳಗೆ ನುಗ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲ ಇಲ್ಲೇ ಕಾವಲು ಕಾಯ್ತಾ ನಿಂತವ್ರೆ. ಸುತ್ತ ಎಲ್ಲ ಗಿಡಗಳೆಲ್ಲ ಇಟ್ಟವ್ರೆ, ಮತ್ತು ಜಿಂಕೆ ಐತೆ. ಈ ವರ್ಷ ಇದೇ ಮೇನ್ ಅಟ್ರಾಕ್ಷನ್ ಅಂತ ಅನ್ಕೊಂಬಿಡಿ. ಸಖತ್ತಾಗೈತೆ ಮಾತ್ರ. ಈ ಕಡೆ ಗಿಡಗಳೆಲ್ಲ ಐತೆ ನೋಡಿ ಗಾಯ್ಸ್, ಹೇಗೈತೆ ಅಂತ. ಮಾಡ್ಕೊಳಕ್ಕೆ ಹೋಗ್ಬಿಡಿ ಈ ವಿಡಿಯೋನ. ಇನ್ನೂ ನಮ್ಮ ಫ್ರೆಂಡ್ಸ್ ಯಾರೂ ಬಂದಿಲ್ಲ, ಅವ್ರನ್ನ ಗಾಡಿ ತಿರುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ದೀವಿ ಆ ಕಡೆಗೆ. ನಾನು ವಿಡಿಯೋ ಮಾಡೋಕ್ಕೋಸ್ಕರ ಇಲ್ಲೇ ಬಂದು ನಿಂತಿದ್ದೀನಿ ಗೈಸ್. ನಿಮಗೆ ಸೈಡ್ ವ್ಯೂ ತೋರಿಸ್ತೀನಿ. ಸೈಡ್ ವ್ಯೂವಿಂದ ನೀಟಾಗಿ ನೋಡಿ ಹೇಗೆ ಕಾಣಿಸ್ತಾ ಇದೆ ನವಿಲು. ಹೇಗಿದೆ ಅಂತ ಕಮೆಂಟ್ ಮಾಡಿರಿ ಗೈಸ್. LIC ಬಿಲ್ಡಿಂಗ್ ಹತ್ರ ಹೆವಿ ಟ್ರಾಫಿಕ್ ಅನ್ಕೊಂಬಿಡಿ. ಪೊಲೀಸವ್ರು ಕಿರ್ಚ್ಕೊಂತವ್ರೆ ಪಾಪ, ಮೈಕಲ್ಲೇ ಕಿರ್ಚ್ಕೊಂತವ್ರೆ ನೋಡಿ, ಮೈಕಲ್ಲೇ ಕಾಣಿಸ್ತೈತೆ. ಒಟ್ಟಿನಲ್ಲಿ ಹೆವಿ ಟ್ರಾಫಿಕ್ ಮಾತ್ರ ಗೈಸ್. ಅಲ್ಲಿ ನೋಡಿ ಕಾಂಗ್ರೆಸ್ ಅವ್ರದ್ದು ಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ ಎಲ್ಲ ಹಾಕೊಂಬಿಟ್ಟವ್ರೆ ಅಡ್ವರ್ಟೈಸ್ಮೆಂಟ್ಗೆ. ಏನಂತೆ ಗಾಯ್ಸ್, ಸೈಡಿಂದ ಈ ಥರ ಕಾಣಿಸ್ತಿದೆ ನೋಡಿ, ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ನಿಮಗೆ. ನವಿಲ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ. ಈ ವರ್ಷ ಈ ರೀತಿ ಮಾಡಿದ್ದಾರೆ, ವರ್ಷ ಚೇಂಜ್ ಮಾಡ್ತಾರೆ. ಲಾಸ್ಟ್ ಇಯರ್ ಏನೋ ಬೇರೆ ಮಾಡಿದರು, ಅವಾಗ ನಾನು ಬ್ಲಾಗ್ ಮಾಡ್ತಿರ್ಲಿಲ್ಲ, ನಿಮಗೆ ಗೊತ್ತಾಗಿರಲ್ಲ. ಈ ವರ್ಷ ಈ ಥರ ಮಾಡಿದ್ದಾರೆ, ಸಕ್ಕತ್ತಾಗಿ ಕಾಣಿಸ್ತಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಗಾಡಿ ಬಿಟ್ಬಿಟ್ಟು ನಾವು ನಡ್ಕೊಂಡು ಓಡಾಡ್ತಿದ್ದೀವಿ. ಅವರೆಲ್ಲ ಮುಂದೆ ನಿಂತ್ಕೊಂಡ್ಬಿಟ್ಟವ್ರೆ, ಅವ್ರನ್ನ ಬಿಡ್ತಾ ಇಲ್ಲ. ಹೋಗಿ ಅಂತ ಮುಂದೆ ಕಳಿಸ್ತವ್ರೆ. ಅದಕ್ಕೆ ಹೋಗ್ತಾ ಇದ್ದೀನಿ ಗಾಯ್ಸ್, ಮತ್ತೆ ಸಿಗ್ತೀನಿ ಗಾಯ್ಸ್. ಮಾತ್ರ ಹೆವಿ ಟ್ರಾಫಿಕ್ಕು, ಅಯ್ಯಪ್ಪ ಬಿಡ್ತಾ ಇಲ್ಲ. ಅಯ್ಯಪ್ಪ ಸೈಕ್ ಅನ್ಕೊಂಬಿಡಿ. ಇಲ್ಲಿ ನಾನು ನಡ್ಕೊಂಡೇ ಓಡಾಡೋಕ್ಕಾಯ್ತಾ ಇಲ್ಲ, ಈ ಮಟ್ಟಕ್ಕೆ ಟ್ರಾಫಿಕ್ ಆಗೈತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ನಿಂತ್ಕೊಂಡ್ಬಿಟ್ಟವ್ರೆ. ಓಡು 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 ಅಂತ ಓಡ್ತಾ ಇದ್ದೀನಿ ಈಗ. ಇಲ್ಲಿ ಗಾಡಿ ನಿಲ್ಸ್ಕೊಂಡು ನಿಂತ್ಕೊಳ್ಳೋಕೆ ಬರ್ತಾ ಇಲ್ವಂತೆ, ಮೂವ್ ಆಗಿ ಅಂತ ಕಳ್ಸ್ಕೊಳ್ತವ್ರೆ. ಅದಕ್ಕೆ ನಾನು ಓಡ್ಕೊಂಡು ಬಂದೆ. ಇಲ್ಲೂ ನಿಂತ್ಕೊಳ್ಳೋಕೆ ಬಿಡ್ತಾ ಇಲ್ವಂತೆ, ಯಾಕಂದರೆ ಟ್ರಾಫಿಕ್ ಆಗುತ್ತೆ ಅಂತ. ನಡಿಯಪ್ಪ ಗಾಯ್ಸ್. ಇದು ಹೈವೇ ಸರ್ಕಲ್ಲು. ಆವಾಗಲೇ ಗಾಡೀಲಿ ಹೋಗ್ತಾ ನಿಮಗೆ ಸರಿಯಾಗಿ ತೋರ್ಸೋಕ್ಕಾಗಲಿಲ್ಲ, ಗಾಡೀಲಿ ಪಾಸ್ ಆಗೋದೆ ಗಾಯ್ಸ್. ಹೈವೇ ಸರ್ಕಲ್ ಗಾಯ್ಸ್. ನಾವು ದಸರಾ ನೋಡೋದು ಇದೇ ಸರ್ಕಲಲ್ಲಿ ಬಂದು. ನಾವು ಬರೋ ಟೈಮಲ್ಲಿ ಸ್ವಲ್ಪ ಇಲ್ಲಿ ಜನ ಕಮ್ಮಿ ಇರ್ತಾರೆ. ನಾನು ದಸರಾ ನೋಡೋಕೆ ಬರೋ ಟೈಮಿಂಗ್ಸು ಒಂದು 3 ರಿಂದ 4 ಗಂಟೆ ಆಗಿರುತ್ತೆ. ಇಲ್ಲಿ ಬಂದರೆ ಆರಾಮಾಗಿ ಫ್ರೀಯಾಗಿ ನೋಡ್ಕೊಂಡು ಹೋಗ್ಬೋದು. ಜನನೂ ಕಮ್ಮಿ ಇರ್ತಾರೆ, ಆಲ್ಮೋಸ್ಟ್ ಜನ ಎಲ್ಲ ಮುಂದೆ ಇರ್ತಾರೆ. ಅದರಿಂದ ಇಲ್ಲಿಗೆ ಆರಾಮಾಗಿ ಬಂದು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತೀವಿ ಆರಾಮಾಗಿ. ಈ ಸತಿ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಲ್ಲ, ನಿಮಗೆ ಗೊತ್ತಾಗುತ್ತೆ ಎಲ್ಲಿ ನಿಂತ್ಕೊಂಡು ದಸರಾ ನೋಡ್ತೀನಿ ಅಂತ. ಓಕೆನಾ ಗಾಯ್ಸ್, ದಸರಾ ವೀಡಿಯೋಸ್ ಡೈಲಿ ಹಾಕ್ತಾಯಿರ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ನಮ್ಮ ಫ್ರೆಂಡ್ಸ್ ಇನ್ನಿಬ್ರು ಬರಬೇಕು, ಅವರು ಕಾಯ್ತಾ ಇದ್ದೀವಿ. ಅವರೆಲ್ಲಿ ಕಾಣಿಸ್ತಾನೆ ಇಲ್ಲ, ಅವ್ರಿಗೆ ವೇಟಿಂಗು ಗಾಯ್ಸ್. ಈ ಸರ್ಕಲಲ್ಲಿ ಇದೊಂದು, ಈ ಕಡೆ ಗಾಂಧಿ ತಾತ ಒಂದು, ಈ ಕಡೆ ಒಂದು ಹಾಕೋರೆ. ನಾನು ಫುಲ್ ಝೂಮಿಂದ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಆ ಕಡೆ ಹೋಗಬೇಕು, ನೀಟಾಗಿ ಕಾಣಿಸುತ್ತೆ. ಅದಕ್ಕೆ ಆ ಕಡೆ ಹೋಗ್ತಾ ಇದ್ದೀನಿ.
ಅದಕ್ಕೆ ನಡ್ಕೊಂಡೇ ಓಡಾಡ್ತಾ ಇದ್ದೀನಿ. ಸೇಫ್ ಅನ್ಕೊಂಬಿಡಿ. ಫೋನು ಬೇರೆ ಕನೆಕ್ಟ್ ಆಗಲ್ಲ, ಜನ ಜಾಸ್ತಿ ಅಲ್ವ, ಒಂಥರ ಸಿಗ್ನಲ್ ಸಿಗಲ್ಲ ಅನ್ಕೊಂಬಿಡಿ. ನೋಡಿ ಗಾಯ್ಸ್, ಇದೊಂದು ಮಾಡವ್ರೆ ಇಲ್ಲಿ, ಸಕ್ಕತ್ತಾಗಿ ಕಾಣಿಸ್ತಿದೆ ಈ ಸರ್ಕಲಲ್ಲಿ. ಓಕೆ ಗಾಯ್ಸ್, ಮತ್ತೆ ಸಿಗ್ತೀನಿ ಗಾಯ್ಸ್. ನಾನಿವಾಗ ಹೋಟ್ಲ ಹತ್ರ ಇದ್ದೀನಿ. ಶರೀಫ್ ಬೈಕ್ ಹೋಗೋದ ಅಂದರು, ಅಲ್ಲಿಗೆ ಬೇಡ ಅಂದ್ಬಿಟ್ಟು ಅರೇಬಿಯನ್ ಕೆಸಿನೋ ಪಾರ್ಕಿಗೆ ಹೋಗ್ತಾ ಇದೀವಿ ಗಾಯ್ಸ್. ನನ್ನ ಮಕ್ಕಳು ಆಲ್ರೆಡಿ ನನ್ನ ಬಿಟ್ಬಿಟ್ಟೆ ಹೊಟ್ಟೋಗ್ಬಿಟ್ರು. ಈ ನನ್ನ ಮಕ್ಕಳು ನೆನ್ನೆ ಮುಂದೆ ಹೊಟ್ಟೋಗ್ಬಿಟ್ಟವ್ರೆ. ನಾನು ವೀಡಿಯೋ ಮಾಡ್ತಾ ನಿಂತಿದ್ದೀನಿ. ಫಸ್ಟು ಶರೀಫ್ ಬೈಕ್ ಹೋಗೋದ ಅಂದರು, ಶರೀಫ್ ಬೈಕ್ ಬೇಡ ಅಂದ್ಬಿಟ್ಟು ಈಗ ಅರೇಬಿಯನ್ ಕೆಸಿನೋ ಪಾರ್ಕ್ ಹೋಗ್ತಿದ್ದೀವಿ. ಇಲ್ಲಿಗೆ ಬರ್ತಾರೆ, ಇದೇ ಫಸ್ಟ್ ಟೈಮು ಗಾಯ್ಸ್. ನಾನು ಕೆಳಗಡೆ ಎಲ್ಲ ಹುಡುಕ್ತಾ ಇದ್ದಾರೆ, ಇವ್ರು ಆಲ್ರೆಡಿ ಇಲ್ಲಿ ಬಂದು ಕೂತವ್ರೆ. ನಾನು ನಿಜ ಅಲ್ಲೆಲ್ಲ ಹುಡುಕ್ತಿದ್ದೀನಿ ಕಳ, ಎಲ್ಲಿ ಮೇಲೆ ಕೂಟೋಗ್ಬಿಟ್ಟಿದೆ 3ನೇ ಫ್ಲೋರ್ಗೆ. ಇವ್ರು ನೋಡ್ರಿ ಇಲ್ಲಿ ಬಂದು ಕೂತವ್ರೆ. ಧರ್ಮ ಸೇ ಆಯ್. ನಾವು ಆಯ್ ಅಂದಿರಲಿಲ್ಲ ಅವಾಗಲಿಂದ, ಅದಕ್ಕೆ ಇವಾಗ ಆಯ್ ಮಾಡಿಸ್ತಾ ಇದ್ದೀನಿ ಗಾಯ್ಸ್. ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ನಮ್ಮ ಫ್ರೆಂಡ್ಸು ಬರ್ತಡೇ, ಅದಕ್ಕೆ ಇಲ್ಲಿಗೆ ಊಟ ಮಾಡ್ಕೊಂಡು ಹೊರಡ್ತಾ ಇರೋದು. ಇವಾಗ ಯಾರಿಗೆ ಏನೇನು ಬೇಕು ಅದನ್ನೆಲ್ಲ ಆರ್ಡ್ರು ಮಾಡ್ತಾ ಇದೀವಿ. ಏನು ಎಲ್ಲ ಇಷ್ಟು ದೂರ ಕೂತಿದ್ರೆ ಹೆಂಗ್ನಾ? ಹಾಂ, ಏನೇನು ಬೇಕು ಅಂತ ಆರ್ಡ್ರ್ ಮಾಡ್ತಾ ಇದೀವಿ. ಗಾಯ್ಸ್ ಫೈನಲಿ ಎಲ್ಲ ತಿಂದಾಯ್ತು, ಭರ್ಜರಿ ಬ್ಯಾಟಿಂಗ್ ಮಾಡಾಯ್ತು. ಕಿರಣ ಇನ್ನೂ ತಿಂತಾನೆ ಅವನೇ, ಚೂರ್ಚೂರೆ ತಿಂತಾನೆ ಅವನೇ. ಅಣ್ಣ ಒಳ್ಳೆ ಭರ್ಜರಿ ಬ್ಯಾಟಿಂಗ್ ಮಾಡೋರೆ. ಮದುವೆ ಗಂಡು, ಹಳೆ ಗಂಡ. ಏನು ಮದುವೆ ಆಗಿ ಒಂದು ವರ್ಷ ಆಯ್ತಾ ಗೊತ್ತು ಅಣ್ಣಂದು. ಗಾಯ್ಸ್ ಬ್ಯಾಟಿಂಗ್ ಆಯಿತು, ಇಲ್ಲಿ ಭರ್ಜರಿ ಬ್ಯಾಟಿಂಗು. ಇವಾಗ ಇಲ್ಲಿಂದ ಹೊರಡ್ತಾ ಇರೋದ ಕೈ ತೊಳ್ಕೊಂಡು, ಕೈ ನೆಕ್ಕೊಂಡು ಕೈ ಗಾಯ್ಸ್, ಅವನೇ ಕೈ ನೆಕ್ಕೊಂಡಿರೋದು, ನಾವಲ್ಲ. ಇಲ್ಲಿಂದ ಹೊರಡ್ತಾ ಇರೋದ ಗಾಯ್ಸ್, ಕೈ ತೊಳ್ಕೊಂಡು ನೋಡಿ ಇಷ್ಟು ಖಾಲಿ ಮಾಡಿದ್ದೀವಿ. ಅಣ್ಣಂದೇ ಪಾರ್ಟಿ ನಿಂತವ್ರಲ್ಲ, ಹಾಂ ಅವರೇ ಅಣ್ಣಂದೇ ಪಾರ್ಟಿ. ಅನ್ನದಾತ್ರು ಇವತ್ತು ಅವರೇನೆ, ಅವ್ರದ್ದೇ ಪಾರ್ಟಿ ಇದ್ದಿದ್ದು ಇವತ್ತು. ಅವನು ಫೋನ್ ಅಡ್ಡ ಹಿಡಿತಾವನೆ. ಯಾಕೆ ಬೇರೆ ಬ್ಲಾಗಲ್ಲಿ ನೋಡಿರ್ತೀರ ಬಿಡಿ ಗಾಯ್ಸ್, ಅವನ್ನ ತಲೆ ಕೆಡ್ಸ್ಕೊಂಬಿಡಿ. ಪಕ್ಕದಲ್ಲಿ ಒಂದು ಫೋಟೋನೇ ಹಾಕ್ಬಿಡು ಅಂತವನೇನು. ಅನ್ನದಾತ್ರದು ಅಲ್ಲಿ ಹಾಕೋರಲ್ಲ, ಅನ್ನಭಾಗ್ಯ, ಗೃಹಲಕ್ಷ್ಮಿ ಆ ಥರ. ಇವತ್ತಿನ ಅನ್ನದಾತ್ರು ಇವರೇ. ಓಕೆ ಗಾಯ್ಸ್, ಇಲ್ಲಿಂದ ಓಡುವ. ಗಾಯ್ಸ್ ಫೈನಲಿ ಊಟ ಎಲ್ಲ ಮಾಡ್ಕೊಂಡು ಈಚೆ ಕಡೆ ಬಂದು ನಾವು ಶರೀಫ್ ಬೈಕ್ ಹೋಗೋದು ಅಂದ್ಕೊಂಡು ಬಂದಿದ್ದು. ಆಮೇಲೆ ಇಲ್ಲಿ ಅರೇಬಿಯನ್ ಕೆಸಿನೋ ಪಾರ್ಕಿಗೆ ಬಂದು ಭರ್ಜರಿ ಬ್ಯಾಟಿಂಗ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಗಾಯ್ಸ್. ಇವತ್ತು ಲೈಟಿಂಗ್ಸು ಅಲ್ಲಿ ಮಾತ್ರ ನೋಡೋಕ್ಕಾಗಿದ್ದು, ಎಲ್ಲ ಇಲ್ಲಿ ಊಟಕ್ಕೆ ಹೋಗೋದ, ಪಾರ್ಟಿಗೆ ಹೋಗೋದ ಅಂದ್ಬಿಟ್ಟು ಸೀದಾ ಇಲ್ಲಿಗೆ ಬಂದ್ಬಿಟ್ಟು ಈಗ ಇಲ್ಲಿಂದ ಹೋಗ್ತಾ ಮನೆ ಕಡೆ ಗಾಯ್ಸ್. ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಡ್ತಾ ಇದೀವಿ ಗಾಯ್ಸ್. ಇಲ್ಲೊಂದು ಹಾಕಿದ್ದಾರೆ ದೇವ್ರದ್ದು, ಮೋಸ್ಟ್ಲಿ ಚಾಮುಂಡೇಶ್ವರಿ ಅನಿಸುತ್ತೆ. ಟೈಮು 10 ಗಂಟೆ ಆಗಿದೆ. ಇನ್ನು 2 ನಿಮಿಷ ಇಲ್ಲ 1 ನಿಮಿಷ ಲೈಟಿಂಗ್ ಎಲ್ಲ ಆಫ್ ಆಗೋಗುತ್ತೆ. ಅದಕ್ಕೆ ಇವತ್ತಿಗೆ ಇಷ್ಟು ಸಾಕು ಅಂತ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರೋಗಂಟೆ ಟೈಮ್ ಆಗೋಯ್ತು. ಅದರಿಂದ ಇವತ್ತಿಗೆ ಸಾಕು ಅಂತ ಹೊರಡ್ತಾ ಇದೀವಿ ಗಾಯ್ಸ್. ಇಲ್ಲೊಂದು ಹಾಕಿದ್ದಾರೆ ದೇವ್ರದ್ದು ಸ್ಟ್ಯಾಚ್ಯೂನ, ಬಾಯೆಲ್ಲ ದೇವ್ರ ಸ್ಟ್ಯಾಚು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲೊಂದು ಹಾಕೋರೆ, ನಡಿ ಇಲ್ಲಿ ಹತ್ರ. ಇವತ್ತೆಲ್ಲ ಇದೇ ರೋಡಲ್ಲಿ ಆಗೋಯ್ತು ಗಾಯ್ಸ್. ನಾಳೆ ಇಲ್ಲಿ ಕೃಷ್ಣ, ಇಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಗಾಯ್ಸ್. ಇಲ್ಲ ಮನೆ ಕಡೆ ನೋಡ್ತಾ ಇದೀವಿ ಗಾಯ್ಸ್. ಮತ್ತೆ ಮುಂದೆ ಸಿಗ್ತೀನಿ ಗಾಯ್ಸ್. ಅಲ್ಲಿಂದ ಊಟ ಎಲ್ಲ ಮಾಡ್ಕೊಂಡು ನಮ್ಮ ಫ್ರೆಂಡ್ ಮನೆ ಹತ್ರ ಬಂದು ಇಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಈಗ ಎಲ್ಲರೂ ಅವ್ರ ಮನೆ ಕಡೆ ಹೊರಡ್ತಾ ಇದ್ದೀವಿ. ಬಾಯ್ ಕಿರಣ, ಬಾಯ್. ಅವನು ಊರ್ಗಿಂತ ಮುಂಚೆನೇ ಬಾಯ್ ಅಂತವನೆ. ಅವ್ನಿಗೇನೋ ಅರ್ಜೆಂಟ್ ಕೆಲಸ ಆಯ್ತಂತೆ, ಊರಿಗಿಂತ ಮುಂಚೆನೇ ಬಾಯ್ ಅಂತವನೆ. ಸರಿ ಬಾಯ್. ಈಗ ನನ್ನ ಗಾಡಿಯಲ್ಲಿ ದೇವಸ್ಥಾನದ ಹತ್ರ ಇದೆ, ಗಾಡಿ ಎತ್ಕೊಂಡು ನಾನು ಮನೆ ಕಡೆಗೆ ಹೊರಡುವಾ. ಹಾಂ, ನಾನು ಬರ್ತೀನಿ. ದೇವಸ್ಥಾನದ ಹತ್ರ ಐತೆ ನಿಮ್ಮ ಗಾಡಿ ನಡೆಯುತ್ತಾ. ಸರಿ ಬಾಯ್ ಗಾಯ್ಸ್, ಎಲ್ರಿಗೂ ಬಾಯ್ ಹೇಳಿ. ನಾನು ಈಗ ಹೊರಡ್ತಾ ಇದ್ದೀನಿ, ನನ್ನ ಗಾಡಿ ಎತ್ಕೊಂಡಿದ್ದ ಮನೆ ಕಡೆಗೆ ನಾನು ಹೊರಡ್ತಾ ಇರೋದೆ ಗಾಯ್ಸ್. ನಿನ್ಗೊಂದು ಬಾಯ್ ಕಣಪ್ಪ, ಬಾಯ್ ಹೇಳಿ. ಇವಾಗ ನನ್ನ ಗಾಡಿನ ಎತ್ಕೊಂಡು ನಾನು ಮನೆ ಕಡೆಗೆ ಹೊರಡ್ತಾ ಇದ್ದೀನಿ ಗಾಯ್ಸ್. ಟೈಮು 10:50 ನಮ್ಮ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳಿ ನಾನಿವಾಗ ನನ್ನ ಗಾಡಿನ ಎತ್ಕೊಂಡು ಮನೆ ಕಡೆಗೆ ಹೊರಡ್ತಾ ಇದ್ದೀನಿ ಗಾಯ್ಸ್. ಇವತ್ತೊಂದು ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ಇವತ್ತು ಜಾಸ್ತಿ ಏನು ಲೈಟಿಂಗ್ಸ್ ನೋಡೋಕೆ ಹೋಗಲಿಲ್ಲ, ಯಾಕಂದರೆ ನಮ್ಮ ಫ್ರೆಂಡು ಪಾರ್ಟಿ ಬೇರೆ ಇತ್ತು.
ಅಲ್ಲಿಗೆ ಹೋಗೋದ. ಇನ್ನು ಲೈಟಿಂಗ್ಸ್ ಎಲ್ಲ ನೋಡೋಕೆ ಹೋದ್ರೆ ಲೇಟ್ ಆಗುತ್ತೆ, ಹೋಟೆಲ್ ಎಲ್ಲ ಕ್ಲೋಸ್ ಆಗುತ್ತೆ ಅಂತ ಬೇಗನೆ ಅಲ್ಲಿಗೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಎಲ್ಲ ಅವ್ರವ್ರ ಮನೆ ಕಡೆ ಹೊರಟ್ರು. ಗಾಯ್ಸ್ ಇವತ್ತು ಹೋಗಿದ್ದು ಒಂದೇ ಒಂದು ರೋಡು, LIC ಬಿಲ್ಡಿಂಗು ಮತ್ತು ಹೈವೇ ಸರ್ಕಲ್, ಇನ್ನು ಬೊಮ್ಮು ಬಜಾರ್ ಹತ್ರ ನೋಡಿದ್ದು ಅಷ್ಟೇ ಇವತ್ತು ಲೈಟಿಂಗ್ಸ್ ನೋಡೋಕೆ ಹೋದ್ರೆ ಲೇಟ್ ಆಗುತ್ತೆ ಅಂತ ಬೇರೆ ಕಡೆ ಎಲ್ಲೂ ಹೋಗಲಿಲ್ಲ. ಅದಕ್ಕೆ ಹೋಗಿ ನಿಮ್ಮದೇ ಊಟ ಮಾಡ್ಕೊಂಡು ಎಲ್ಲ ಅವ್ರವ್ರ ಮನೆ ಕಡೆ ಹೊರಟ್ರು. ನಾನು ಮನೆಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಅದಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಮತ್ತು ಗಾಯ್ಸ್ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮತ್ತು ನಮ್ಮದು ದಸರಾ ವೀಡಿಯೋಸ್ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವೀಡಿಯೋಸಲ್ಲಿ ಏನಾದ್ರು ತಪ್ಪಿದ್ರೆ ಕಮೆಂಟ್ ಮಾಡಿ ಹೇಳಿ, ಸರಿ ಮಾಡ್ಕೊಳ್ಳುವ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆನಾ ಗಾಯ್ಸ್ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಹಾಗಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಗಾಯ್ಸ್. ಬಾಯ್.